ಹಾಯ್ ಫ್ರೆಂಡ್ಸ್, ಡ್ಯೂಟಿಯಿಂದ ಬಂದು ಏನು ಸಾಂಬಾರು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀರಾ? ಬನ್ನಿ 15 ನಿಮಿಷಕ್ಕೆ ಮಾಡೋದು ರೆಸಿಪಿ ಹೇಳ್ಕೊಡ್ತೀನಿ. ಎಗ್ ಕರಿ. ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ ಹಾಕಿ, ಕೊತ್ತಂಬರಿ ಹಾಕಿ, ಚಕ್ಕೆ ಲವಂಗ ಹಾಕಿ ರುಬ್ಕೊಳ್ಳಿ ಫಸ್ಟು ಜಾರಲ್ಲಿ. ಆಮೇಲೆ ತಪ್ಪಲೆ ಇಕ್ಕಿ, ಎಣ್ಣೆ ಇಕ್ಕಿ, ಎಣ್ಣೆ ಬಿಸಿ ಆದ ನಂತರ ಅದು ನೀವು ರುಬ್ಬಿರೋಂಥ ಮಸಾಲೆ ಹಾಕಿ ಓಕೆ. ಇದು ಸ್ವಲ್ಪ ರೋಸ್ಟ್ ಆಗೋಕ್ಕೆ ಬಿಡಿ ಫ್ರೆಂಡ್ಸ್. ಆಮೇಲೆ 2 ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೆಂಡ್ಸ್. ಅದು ಸ್ವಲ್ಪ ಇದು ಚಿಕನ್ ಮಸಾಲೆ ಹಾಕಿ, ಯಾವ್ದಾರ ಕಂಪ್ನಿದು ಓಕೆ. ಸ್ವಲ್ಪ ಅದು ಧನಿಯಾ ಪುಡಿ ಹಾಕಿ, ಸ್ವಲ್ಪ ಅದು ಮಸಾಲೆ ಎಲ್ಲ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಬಾಡಿಸಿ ಘಮ ಘಮ ಅನ್ನಬೇಕು. ಆಮೇಲೆ ತೆಂಗಿನ ತುರಿ ಮತ್ತು ಟೊಮಟೊ ಎರಡೂ ರುಬ್ಕೊಳ್ಳಿ. ಅದಾದ ನಂತರ ಹಾಕಿ ಅದು ಕೂಡ ಚೆನ್ನಾಗಿ ಬಾಡಿಸಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀರು ಹಾಕಿದ ನಂತರ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಮತ್ತು ಎಗ್ಗು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಸ್ಲೋ ಮಾಡಿ, ಸಾರು ಕುದಿಯೋಕ್ಕೆ ಬಂದಾಗ ಸ್ಲೋ ಮಾಡಿಬಿಟ್ಟು ಸೈಡಲ್ಲಿ ಒಂದೊಂದೇ ಹಾಕ್ಬರ್ಬೇಕು. ಒಂದು ಕಡೆ ಹಾಕಿರೋದೇ ಇನ್ನೊಂದು ಹಾಕ್ಬೇಡ್ದು. ಸೈಡಲ್ಲಿ ಫುಲ್ ಸುತ್ತಕ್ಕೂ ಹಾಕ್ಕೊಂಡು ಬರ್ತಾ ಇರಬೇಕು. ನೋಡಿ, ಸುತ್ತಕ್ಕೆ ಹಾಕ್ಕೊಂಡು ಬರ್ತಾ ಇರಬೇಕು ಒಂದೊಂದೇ ಮೊಟ್ಟೆ. ಸುತ್ತಾದಮೇಲೆ ಬೇಕಾದರೆ ಮಧ್ಯಾಹ್ನ ಕೂಡ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು. ನೀವು ಹೇಳಬೇಕಾದ್ರೆ ನಿಜಕ್ಕೂ ರೈಸ್ ಜೊತೆ, ಪರೋಟ, ಮುದ್ದೆ, ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ನೀವು ಮಾಡಿ ಫ್ರೆಂಡ್ಸ್. ನೀವು ಮಾಡಿಬಿಟ್ಟು ಟೇಸ್ಟ್ ಹೇಗೈತೆ ಅಂತ ಹೇಳಿ. ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕಿ ಒಂದು 10 ನಿಮಿಷ ಸ್ಲೋ ಮಾಡಿ ಕುದಿಯೋಕ್ಕೆ ಬಿಡಿ. ತಟ್ಟೆ ಮುಚ್ಚಿ ಒಂದು ಕಡೆ ಮುದ್ದೆಗೆ ಇಕ್ಕಿದ್ದೀನಿ. ನೀರು ಕುದೀತೈತೆ, ರಾಗಿ ಹಸಿಟ್ಟು ಹಾಕಿದ್ದೀನಿ ಮತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಪಕ್ಕನೇ ಒಂದೊಂದೇ ಮಾಡ್ಕೋತಾ ಇರ್ತೀನಿ ಫ್ರೆಂಡ್ಸ್. ಮತ್ತು ಅಲ್ಲಿ ಸಾಂಬಾರು ಆಗಿರ್ತದೆ. ಅದಾದಮೇಲೆ ನಾನು ಅಕ್ಕಿ ತೊಳೆದಿಕ್ಕಿರ್ತೀನಿ. ಈಗ ಹಸ್ಬೆಂಡ್ ಮುದ್ದೆ ಕೇಳೋರೆ, ಮುದ್ದೆ ಮಾಡ್ತೀನಿ. ಆಯ್ತೈತೆ ಮುದ್ದೆ ಒಂದು ಕಡೆ. ಇನ್ನೊಂದು ಕಡೆ ಮಕ್ಕಳು ಮುದ್ದೆ ಬೇಡ ಅಂದರು. ಹಾಗಾಗಿ ಅವ್ರಿಗೆ ಏನು ಮತ್ತೆ ಸರಿ ಅಂದ್ಬಿಟ್ಟು ಪರೋಟಾಗೆ ಹಸಿಟ್ಟು ಕಲಸಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಹಸಿಟ್ಟು ಕಲಿಸ್ಬೇಕಾದ್ರೂ ಅಷ್ಟೇ, ನಾನು ಫಸ್ಟು ಎಣ್ಣೆ ಬಿಸಿ ಮಾಡಿ ಆರಕ್ಕೆ ಇಕ್ತೀನಿ. ಅದಾದಮೇಲೆ ಸ್ವಲ್ಪ ಹಸಿಟ್ಟಿಗೆ ಹಾಕ್ಕೊಂಡು ಎಣ್ಣೆ ಕಲಿಸ್ತೀನಿ. ಸ್ಮೂತಾಗಿ ಚೆನ್ನಾಗಿ ಬರ್ತದೆ ಪರೋಟ. ಫಸ್ಟು ತಿಕ್ಕೊಂಡು ಆಮೇಲೆ ಅದಕ್ಕೆ ಎಣ್ಣೆ ಹಾಕಿ ಮತ್ತೆ ಅದು ಸುತ್ತಿ ಸ್ಟೆಪ್ ತೊಗೋತಾ ಇರ್ತೀನಿ. ಆಗ ಪರೋಟ ಸೂಪರಾಗಿ ಬರ್ತದೆ. ಸೇಮ್ ನಾವು ಹೋಟ್ಲಲ್ಲಿ ಮಕ್ಕಳು ಹೋಟ್ಲದೇ ಆಸೆ ಪಡೋಲ್ಲ, ಮನೆಯದೇ ಬೇಕು ಅಂತಾರೆ ಫ್ರೆಂಡ್ಸ್. ನೋಡಿ, ನೀಟಾಗಿ ಅದು ತಿಕ್ಕೊಬಿಟ್ಟು ರೌಂಡ್ ಬರೋಂಗೆ ಜಾಸ್ತಿ ತಿಕ್ಕಬೇಡ್ದು, ಮೇಲೇ ತಿಕ್ಕಬೇಕು. ಇಲ್ಲಾಂದರೆ ಅದು ಪರೋಟ ಥರ ಶೇಪ್ ಬರೋಲ್ಲ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು ಪರೋಟಾಗಂದರೆ. ನಿಜಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಗ್ ಕರಿ ಜೊತೆ ಮಾತ್ರ. ನೋಡಿ, ಆ ಕಡೆ ಸಾಂಬಾರು ಆಯಿತು, ಒಂದು ಕಡೆ ಅನ್ನಕ್ಕೂ ಆಯಿತು, ಒಂದು ಕಡೆ ಪರೋಟ ಆಯಿತು. ಜಸ್ಟ್ 1/2 ಅವರಲ್ಲಿ ಇಷ್ಟು ಮುಗಿಸಿದ್ದೀನಿ ಫ್ರೆಂಡ್ಸ್. ನೀವು ಮಾಡಿ ತಿನ್ನಿ, ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.